ಬಮ್ಮ ಬನ್ನಿ ಬನ್ನಿ. ನೋಡ್ರಿ ಬತ್ತಳ ಬಾರೋ. ಬಂದ್ಲು ಬಮ್ಮ. ಮಗಳು ಎದ್ರಮ್ಮ ಬೊಂಬು ಹೋಗೋಣ ಹೋಗೋಣ. ಯಾಕೆ ನಾನು ರೆಡಿ ಆಯ್ತಿದ್ದೀನಲ್ಲ ಇವಾಗ. ನಿದ್ದೆ ಬತ್ತಿದ್ದ. ಹಾಗಾದ್ರೆ ಮಲ್ಕೋ, ನಾನು ಪಪ್ಪ ಹೋಗಿದ್ದು ಬರ್ತೀವಿ. ಆಯಿತಾ ಆಯಿತಾ. ಸರಿ. ಹಾಗಾದರೆ ಹೊಸಪಟ್ಟಿ ಎತ್ತಿಟ್ಬಿಡ್ಲ ಹೊರಗಡೆ ಒಳಗಡೆನೆ ಬೇಡವಾ? ನಿಂಗೇನಕ್ಕೆ ಬೇಡ, ಮಲ್ಕೋತೀನಿ ಅಂದಿಲ್ಲ, ಮಲ್ಕೋ. ಚಿನಿ ನಿದ್ದೆ ಬಂದ್ಬಿಡ್ತು. ಸ್ಮೈಲ್ ಮಾಡುತ್ತೆ ಮತ್ತೆ ಪಾಪು. ಸ್ಮೈಲ್, ನಿದ್ದೆಗಣ್ಣಲ್ಲೂ ಸ್ಮೈಲ್ ಮಾಡೋದು ಗೊತ್ತಾ? ಎದ್ದೇಳ ಮೇಲೆ ಬನ್ನಿ ಹೋಗೋಣ. ಹೊಸಪಟ್ಟೆ ಇಲ್ಲಿ ನೋಡಿಲಿ, ಹೊಸಪಟ್ಟೆ ಎತ್ತಿಟ್ಟು ನಿನಗೋಸ್ಕರ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಅತ್ತೆ ಮಾವಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಅದಕ್ಕೋಸ್ಕರ ನಾವು ನಮ್ಮ ಮನೆ ದೇವರಿಗೆ ಪೂಜೆ ಮಾಡಿಸೋಣ ಅಂತ ಹೋಗಿದ್ವಿ. ನಾವು ಬೆಳಗ್ಗೆ ಮೊದಲನೇ ಪೂಜೆಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬೇಗನೆ ಎದ್ದು ರೆಡಿಯಾಗಿದ್ವಿ. ನಮ್ಮ ಮನೆಯಿಂದ ದೇವಸ್ಥಾನಕ್ಕೆ 50 ಕಿಲೋಮೀಟರ್ಸ್ ಆಯ್ತಾಯಿತ್ತು. ಸೊ 1 ಅವರ್ ಜರ್ನಿ. ಅದಕ್ಕೋಸ್ಕರ ಬೆಳಗ್ಗೆ 6:30ಗೆ ಎದ್ದು 7 ಗಂಟೆ ಮನೆ ಬಿಟ್ಟಾಗ ನಾವು ದೇವಸ್ಥಾನ ತಲುಪೋಷ್ಟರಲ್ಲಿ 8-8:15 ಆಗಿತ್ತು. ಆದರೆ ಅಲ್ಲಿ ದೇವಸ್ಥಾನದಲ್ಲಿ ನಾವು ಹೋಗಿದ್ದು ಗುರುವಾರದ ದಿನ. ಆದರೆ ಗುರುವಾರ ಪೂಜೆ ಮಾಡಲ್ಲ ಅಂತ ಹೇಳ್ಬಿಟ್ಟು ಶುಕ್ರವಾರ ಅಂತ ಹೇಳಿದ್ರು. ನಾವು ಇಲ್ಲಿಂದ ತಾಯಿಗೆ ಮಡ್ಲಕ್ಕಿ ತುಂಬಿಸೋಕ್ಕೆ ಮತ್ತು ಸೀರೆ ಎಲ್ಲ ತಗೊಂಡೋಗಿದ್ವಿ, ಪಂಚಾಮೃತ ಮಾಡಿಸೋಣ ಅಂತ ಹೇಳ್ಬಿಟ್ಟು. ಆದರೆ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಇನ್ನು ನಾವು ಮತ್ತೆ ಬರೋಕ್ಕಾಗಲ್ಲ ನಾಳೆ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡಿ ಆವತ್ತೇ ಪಂಚಾಮೃತ ಮಾಡಿಸ್ಕೊಂಡ್ವಿ. ಅದಕ್ಕೆ ಅವರು ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ನಾವೇ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀವಿ. ನನ್ನ ಹಸ್ಬೆಂಡು ಮತ್ತು ನಮ್ಮ ಭಾವ, ನಮ್ಮ ಅತ್ತೆ ಎಲ್ಲ ನಾನು ನಮ್ಮ ಅತ್ತೆ ಇಬ್ಬರೂ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ವಿ. ದೇವಸ್ಥಾನ ಅಂತೂ ತುಂಬ ಕ್ಲೀನಾಗಿ ಫುಲ್ಲು ಸೈಲೆಂಟಾಗಿತ್ತು. ಬೆಳಗ್ಗೆ ವಾತಾವರಣ ಎಲ್ಲ ಚೆನ್ನಾಗಿತ್ತು. ಸ್ವಲ್ಪ ದೊಡ್ಡದಾಗೆ ಐತೆ ದೇವಸ್ಥಾನ. ಮಾರ್ನಿಂಗ್ ಬೇಗನೆ ಎದ್ದು ಬಂದುಬಿಟ್ಟಿರೋದ್ರಿಂದ ಮಕ್ಕಳು ತುಂಬ ಹೊಟ್ಟೆ ಹಸಿವು ಅಂತ ಇದ್ರು. ಅಲ್ಲಿ ಕಲ್ಸಕ್ರೆ ಮತ್ತು ಗೋಡಂಬಿ ದ್ರಾಕ್ಷಿ ಅದನ್ನೆಲ್ಲ ನೋಡ್ಬಿಟ್ಟು ತಿನ್ನೋಣ ಅಂತ ಇದ್ಲು ಅವಳಂತೂ. ಅದಕ್ಕೆ ಬೇಡ ಅಂತಂದ್ವಿ. ಅದಕ್ಕೆ ಒಳಗೆ ಸ್ಟಾರ್ಟ್ ಮಾಡಿಬಿಟ್ಲು ನನ್ನ ಮಗಳಂತೂ. ಬಮ್ಮ 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 ಬಾ, ಓಡ್ ಬಾ ಬಾ. ಸಾರಿ ಹೊಡಿತೀನಿ ಬಾ. ಪಂಚಾಮೃತ ರೆಡಿ ಆಗೋಷ್ಟರಲ್ಲಿ ಈ ಕಡೆ ನಾವು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ವಿ. ದೀಪಾರತಿ ಮಾಡೋಣ ಅಂತ ಹೇಳ್ಬಿಟ್ಟು 9 ಗಂಟೆಗೆಲ್ಲ ಪೂಜೆ ಎಲ್ಲ ಮುಗೀತು. ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಪಂಚಾಮೃತನ ಅಲ್ಲೇ ಇದ್ದಂಥ ಸ್ವಲ್ಪ ಜನಗಳಿಗೆ ಕೊಟ್ಬಿಟ್ಟು ನೆಕ್ಸ್ಟು ನಾವು ತಿಂಡಿ ತಿಂದ್ಕೊಂಡು ಹೊರಟ್ವಿ. ಪಾಪ ಯಾರ್ದು ಮಕ್ಕಳು, ಬೇರೆಯವ್ರ ಮಕ್ಕಳು. ಹಾಕ್ಸ್ಕೊಳಪ್ಪ ಹಾಕ್ಸ್ಕೊಳಪ್ಪ. ಯಾವ್ರಪ್ಪ ನೀವು? ಯಾವ್ರಪ್ಪ ನೀನು? ನಾವು ಹೋಗಿದ್ದು ಮದ್ದೂರು ದೇವಸ್ಥಾನಕ್ಕೆ. ಮದ್ದೂರಿಂದ ಚನ್ನಪಟ್ಟಣ ಮತ್ತು ರಾಮನಗರ ನಡುವೆ ಜಾನಪದ ಲೋಕ ಅಂತ ಐತೆ. ಅದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನೇನು ಟೈಮ್ ಆಯ್ತಲ್ಲ, ಬೆಳಗ್ಗೆ 9 ಗಂಟೆಗೆಲ್ಲ ಮುಗಿತಲ್ಲ ಅಂತ ಹೇಳ್ಬಿಟ್ಟು 10 ಗಂಟೆ ತನಕ ತಿಂಡಿ ತಿಂದ್ಕೊಂಡು ನೆಕ್ಸ್ಟು ನಾವು ಜಾನಪದ ಲೋಕಕ್ಕೆ ಹೋದ್ವಿ. ಇವಾಗ ಎಲ್ಲನೂ ಕಟ್ ಮಾಡ್ತಾರೆ ಅನ್ಸುತ್ತೆ ಅಲ್ವಾ? ಎಷ್ಟು ಚೆನ್ನಾಗೈತೆ. ಏನಪ್ಪ ಆಡ್ತಿದ್ದಾರೆಲ್ಲ ನೀವು ಜಗಳ ಆಡ್ಬೇಕಾದ್ರೆ. ಇವತ್ತು ನಮ್ಮ ಅತ್ತೆ ಮಾವಂದು ವೆಡ್ಡಿಂಗ್ ಆ್ಯನಿವರ್ಸರಿ ಪ್ರಯುಕ್ತ
ರಾಮನಗರ ಮತ್ತು ಚನ್ನಪಟ್ಟಣ ಮಧ್ಯದಲ್ಲಿರೋ ಜಾನಪದ ಲೋಕ ಅಲ್ಲಿಗೆ ಬಂದಿದ್ದೀವಿ. ನಾವು ಹೋಗೋ ಅಷ್ಟರಲ್ಲಿ ಎಲ್ಲ ಮುಂದೆ ಹೊರಟೋಗಿದ್ರು. ನನ್ನ ಮಗ ನನ್ನನ್ನು ಹುಡುಕ್ತಾ ಇದ್ದಂತೆ. ನಾನು ಅಲ್ಲೇ ನೋಡ್ತಿದ್ನಲ್ಲ, ತಪ್ಪಿಸ್ಕೊಬಿಟ್ಟೆ. ನೋಡ್ದ, ನೀನು ಒಬ್ಬನೇ ನನ್ನ ನೆನಪಿಸ್ಕೊಂಡು ಬಂದಿರೋದು. ಎಲ್ಲ ಮರೆತುಬಿಟ್ಟವ್ರೆ. ಚೆನ್ನಾಗೈತಾ ಗೊಂಬೆಗಳು ಮಗನಿದೆಲ್ಲ? ಏನಮ್ಮ ಅವ್ರನ್ನ ಸೂಪರಾಗಿದ್ದಾರ? ರತ್ನವನಲ್ಲಿ ಇದ್ದಿದ್ದು ಇಲ್ಲೋಡಿ, ಇಲ್ಲಿ ಇದೆ ಮಗ. ಪಾವು ಹಿಡ್ಕೊಳಕ್ಕೆ, ಪಾವು ಹಿಡಿಯೋಕ್ಕೆ ಅದು ಊದೋದು. ಹಾವು ಸ್ನೇಕು. ಸ್ನೇಕ್ ಹಿಡಿಯೋಕ್ಕೆ ಹೋಗೋದು. ಅಯ್ಯೋ, ಇಲ್ಲಿ ಡ್ಯಾನ್ಸ್ ಮಾಡೋದು ಮಗನೇ. ಪಪ್ಪ ಇವಾಗ ಡ್ಯಾನ್ಸ್ ಮಾಡುತ್ತೆ ಇಲ್ಲಿ. ನೀನು ಡ್ಯಾನ್ಸ್ ಮಾಡ್ಬೇಕು, ಮಾಡು. ನಾವು ಅಲ್ಲಿ ಕೂತ್ಕೊಂಡು ನೋಡ್ತಿರ್ತೀವಿ, ನೀನು ಡ್ಯಾನ್ಸ್ ಮಾಡ್ಬೇಕಿಲ್ಲಿ, ಆಯ್ತಾ? ಹಾಂ, ಡ್ಯಾನ್ಸ್ ಮಾಡಬೇಕಾದ್ರೆ ಡ್ಯಾನ್ಸ್ ಮಾಡಮ್ಮ. ಇಲ್ಲಿ ಡ್ಯಾನ್ಸ್ ಮಾಡಬೇಕು. ನಿಧಾನ. ಐ ಲವ್ ಕರ್ನಾಟಕ ಅಂತೇಳಿ. ಹಾಂ ದೀದಿ. ಹಾಂ, ಪಪ್ಪ ಮಗನೇ ಅದು. ಪಪ್ಪ ಇದೊಂದು ಬದುಕಿ, ಇದೊಂದು ಜನ್ಮವೇ. ಕೋಣ ಹಿಡ್ಕ ರಾಗಿ ಬೀಸ್ತಾ ಇದಾರಲ್ಲ. ಓಯ್, ಕೋಣ ಹಿಡ್ಕ ರಾಗಿ ಬೀಸ್ತಿರೋದು ನೀವೇ ತಾನೇ? ನೀವೇನಾ? ಹಾಂ, ಕೋಣ ಎಲ್ಲೇ? ನಿಧಾನಕ್ಕೆ ಹೋಗ್ಬೇಕು, ಬೀಳ್ತಿದ್ದಾರೆ. ಮಗಳು ಏನು ಹೇಳ್ದಲ್ಲ? ಇದಾ? ಬೋಟಲ್ಲಿ ಯಾರೋ ಇದ್ದೀರಪ್ಪ? ಬೋಟಲ್ಲಿ ಯಾರೋ ಅದಾರಪ್ಪ? ಯಾರು ಕರ್ಕೋದಾರಪ್ಪ ಬೋಟಲ್ಲಿ? ನಿನ್ನ ಅಲ್ಲಿ ನೀವು ಗೊತ್ತು ಬಿಡು. ಮೊಸಳೆ, ಮೊಸಳೆ ಕರಡಿ ಅಲ್ಲಿ. ಮಗಳು ಇಲ್ಲೊಂದು ಕ್ರೊಕೊಡೈಲ್, ಇಲ್ಲೊಂದು ಎರಡು. ಅದು ಹೋಗು, ಭಾರ್ಗವ್ ಬೇಕು ಅಂತ. ಆನೆ ಮೇಲೆ ಕೂತ್ಕೋತೀಯಾ? ಹೋಗು. ಸ್ವಾಮಿ ಗಣಪ. ಹೋಗಿ ಕೂತ್ಕೋಗಲ್ಲ ಆನೆ ಮೇಲೆ ಕೂತ್ಕೋಗು. ಇಲ್ಲೋಡಿ, ಇಲ್ಲಿ ಬಹು ಇಲ್ಲಿ ಬಹು ಇಲ್ಲಿ ಮಗಳು. ಈ ಕಡೆ ಏನಾಗ ಬಹು ಪಾಪು ಮಲ್ಕೊಂಡು ಆಟ ಆಡ್ತಾ ಅದ. ಕರ್ಕೊಂಡೋಗೋಣ ನಮ್ಮ ಮನೆಗೆ, ಕರ್ಕೊಂಡೋಗೋಣ. ಈ ಥರ ಇರಬೇಕು ಮನೆ. ಏನು ಮಗನೇ ಅದು? ಏನದು? ಮಗ ಯಾರ ಮನೆ ಇದು? ಯಾರ್ದು ಮನೆ? ಯಾರ ಮನೆ ಇದು? ಅಜ್ಜಿ ಮನೆ. ಚೆನ್ನಾಗಿತ್ತಾ?
ಅಡುಗೆ ಮನೆ ಇಲ್ಲಿ, ಅಡುಗೆ ಮನೆ ಹೋಗೋಣ. ಮಗಳು ಅಲ್ಲಿ ಖೋಖೋ ಖೋಖೋ ಅಲ್ಲಿ ಪಾಪುಗ ಅಮ್ಮ ಸ್ನಾನ ಮಾಡಿಸ್ತಲ್ಲಿ ಅಮ್ಮ. ಏನಮ್ಮ ಸೋಪು ಸೋಪು ತಂದು ಕೊಟ್ಬಿಡೋಗು. ಸೋಪ್ ಇಲ್ವಂತೆ ತಂದು ಕೊಟ್ಬಿಡೋಗಮ್ಮ. ಏನಿಲ್ಲ ಮನೇಲಿದ್ದ. ಬಾ ಆಯ್ತು ಹೋಗ್ಲಿ. ಮಂಜು ಮಾಮ ಅದು ಚಿಕ್ಕಿ, ಇದು ಮಂಜು ಮಾಮ ಅಲ್ವಾ. ಬನ್ನಿ ಸಾಕು, ಬಿಸಿಲು. ಬನ್ನಿ ಎಲ್ಲಮ್ಮ ನೀನು ಹೋಗಿದ್ದ? ನಾನು ಬಿಟ್ಬಿಟ್ಟು ಹೋಗಿದ್ದ ನೀನು? ಇಲ್ಲೋಡು ಮಗಳು, ಇಲ್ಲಿ ಪಾವು ಇಲ್ಲಿ ಇಲ್ಲಿ ಬಾರೋ ಇಲ್ಲಿ ಅಲ್ಲಿ ನನ್ನ ಕೈ ಹತ್ರ ಗೊತ್ತ ನೋಡಿ. ಬನ್ನಿ ಪಾವು ಉಡ್ಡಾಯ್ತು. ಹಂಗೆ ಅಲ್ಲಿ ಮಾಡ್ತಾರಲ್ಲ, ಆ ಥರ ಡ್ಯಾನ್ಸ್ ಮಾಡ್ಬೇಕಪ್ಪ. ಅಲ್ಲಿ ನೋಡಲ್ಲಿ ಮಂಗ. ಈ ಪ್ಲೇಸ್ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಯಾವುದೇ ಮನೆಗೆ ಹೋದ್ರೂ, ಅಲ್ಲಿ ಇರ್ತಕ್ಕಂಥ ಯಾವುದೇ ಮನೆಗೆ ಹೋದ್ರೂ ಅಷ್ಟು ತಂಪಾಗಿರ್ತಿತ್ತು. ಹೊರಗಡೆ ಅಷ್ಟು ಬಿಸಿಲು ಹೊಡೆದ್ರೂ ಮನೆ ಒಳಗಡೆ ಹೋದ ತಕ್ಷಣ ಫುಲ್ಲು ತಂಪಾಗಿರ್ತಿತ್ತು. ನೀವು ಯಾರಾದರೂ ಬೆಂಗಳೂರು ರೂಟ್ ಓಡಾಡೋರಿದ್ದರೆ ಅದು ಮೇನ್ ರೋಡಲ್ಲೇ ಐತೆ, ಜನಪದ ಲೋಕ ಅಂತ. ಹೋಗಿ ವಿಸಿಟ್ ಮಾಡಿ. 100 ರೂಪೀಸ್ ಟಿಕೆಟು. ಆರಾಮ್ಸೆ ಹೋಗಿದ್ದು ಬರ್ಬೋದು. ಒಳಗಡೆ ಎಷ್ಟು ಚೆನ್ನಾಗೈತೆ. ನಮ್ಮ ಅತ್ತೆ ಮಾವನು ಹಿಂದಿನ ಕಾಲದಲ್ಲಿ ಹೆಂಗೆ ಅಡುಗೆ ಮಾಡ್ತಾಯಿದ್ರು ಅದನ್ನೆಲ್ಲ ಹೇಳ್ಕೊಂಡು ನಮ್ಮನ್ನ ರೇಗಿಸ್ತಾಯಿದ್ರು. ಈಗಿನ ಕಾಲದಲ್ಲಿ ನೀವು ಗ್ಯಾಸಲ್ಲಿ ಮಾಡಿಬಿಡ್ತೀರಾ ನೋಡಿ, ಆವಾಗ ಹೆಂಗೆ ಹಿಂದಿನ ಕಾಲದಲ್ಲಿ ಒಲೆ ಉರಿಯಕೊಂಡು ರಾಗಿ ಬೀಸ್ಕೊಂಡು ಹೆಂಗೆ ಮಾಡ್ತಿದ್ರು ಅಂತ ಅದನ್ನೆಲ್ಲ ಹೇಳ್ತಾಯಿದ್ರು. ಮತ್ತು ಅಲ್ಲಿ ಪ್ರತಿಮೆಗಳು ಹೆಂಗಿದೆ ಅಂತ ಹೇಳಿದ್ರೆ ಫುಲ್ಲು ನ್ಯಾಚುರಲ್ ಆಗಿ ಐತೆ. ಅವ್ರು ಹಾಕ್ಕೊಂಡಿರೋ ಸರಗಳಾಗಿರ್ಬೋದು, ಬಳೆ ಆಗಿರ್ಬೋದು, ಎಲ್ಲನೂ ಅವರು ಸಿಮೆಂಟಿಂದ ಅನಿಸುತ್ತೆ ಅದರಲ್ಲೇ ಮಾಡಿ ಹಾಕಿದ್ದಾರೆ. ನಮ್ಮ ಭಾರ್ಗವಂತೂ ಅಮ್ಮ ಕುಳುಕುಳು ಅಂತ ಯಾವುದೇ ಗೋಡೆ ಟಚ್ ಮಾಡಿದ್ರು ಸಾಕು, ಅಷ್ಟು ಬಿಸಿಲು ಹೊಡೆದ್ರೂ ಯಾವುದೇ ಗೋಡೆ ಟಚ್ ಮಾಡಿದ್ರೂ ಫುಲ್ಲು ತಣ್ಣಗಿತ್ತು. ಅವನಂತೂ ಅಮ್ಮ ಚೆನ್ನಾಗೈತೆ ಅಮ್ಮ, ಈ ಥರನೇ ಈ ಮನೇಲೇ ಇರೋಣ ನಾವು ಅಂತ ಹೇಳ್ತಾ ಇದ್ದ. ನಮಗೂ ಅಷ್ಟೇ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು ಫೀಲು. ಅಯ್ಯೋ ಅಣ್ಣ ಶರ್ಟ್ಗೆ ಗುಂಡಿನೇ ಹಾಕಿಲ್ಲ ಚೇ ಪಾಪ. ದೀದಿನೇ ಇದು. ಇವ ದೀದಿ ಅಲ್ಲ, ಇವ ಯಾರಪ್ಪ ಅವ? ಅಜಯ್ ಬಾಬುಜಿ ಬಾಬು. ಭವಿಷ್ಯ ಭಾರ್ಗವ ಅಷ್ಟು ಉದ್ದ ಆಯ್ತಾನೆ ಬಾಬಾಜಿ. ಸಾಕು, ಟಚ್ ಮಾಡಬಾರ್ದು. ಟಚ್ ಮಾಡಬಾರ್ದು ಅಂತ ಬರ್ದವ್ರಲ್ಲ. ಬನ್ನಿ. ಹಾಂ ಆಯ್ತು. ಗುಂಡಿ ಹಾಕಿಲ್ಲ ಚೇ ಪಾಪ ಅಣ್ಣ. ಇವಾಗ ಬರ್ತದೆ, ಅದಕ್ಕೆ ಟೈಮಿಂಗ್ಸ್ ಗೊತ್ತಾದಕ್ಕೆ ಶಿವಮೊಗ್ಗ ಸುಮ್ಮನೆ ಹಂಗೆ ಬರುತ್ತೆ. ಲಯನ್ ಬತ್ತ ಮಗಳು, ಲಯನ್ ನಡಿ. ಹಾಗೆ ಮಕ್ಕಳಿಗೂ ಕೂಡ ಅಲ್ಲಿ ಆಟ ಆಡೋಕ್ಕೆ ಅಂತಲೇ ಒಂದಷ್ಟು ಪ್ಲೇ ಗ್ರೌಂಡ್ ಥರ ಮಾಡಿದರು. ಅಲ್ಲಿ ಮಕ್ಕಳೆಲ್ಲ ಆಟ ಆಡ್ಬೋದಾಗಿತ್ತು. ಆದರೆ ಬಿಸಿಲಿರೋ ಕಾರಣ ಜಾಸ್ತಿ ಆಟ ಆಡೋಕ್ಕಾಗಲಿಲ್ಲ. ಸಂಜೆ ಟೈಮ್ ಆದರೆ ಆಟ ಆಡ್ಕೊಂಡು ಬರ್ಬೋದು. ನಾವು ಹೋಗಿದ್ದು ಮಾರ್ನಿಂಗ್ 10 ಗಂಟೆಗಲ್ವಾ. ಸೊ 11 ಗಂಟೆ 12 ಗಂಟೆಗೆಲ್ಲ ಹೆವಿ ಬಿಸಿಲಿತ್ತು. ಹಾಗಾಗಿ ನಾವು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು, ಆದರೂ ನನ್ನ ಮಕ್ಕಳು ಬರದೆ ಸುಮ್ಮನೆ ಅಲ್ಲೇ ಆಟಾಡ್ತಾಯಿದ್ರು.
ನೀವು ಯಾರಾದರೂ ಹೋಗಬೇಕು ಅಂತ ಅನ್ಸಿದ್ರೆ ಹೋಗಿ ವಿಸಿಟ್ ಮಾಡಿ ಒಂದ್ಸರಿ, ನಿಮಗೂ ಚೆನ್ನಾಗಿರುತ್ತೆ ಆ ಫೀಲು. ಇನ್ನು ಹಳೆ ಕಾಲದಲ್ಲಿ ಯಾವ್ಯಾವ ಜನಾಂಗಗಳಿದ್ದರು ಅದನ್ನೆಲ್ಲ ಒಂದು ಮನೆ ಥರ ಇತ್ತು, ಅದರಲ್ಲಿ ಹಾಕಿದ್ದಾರೆ. ಅದನ್ನು ಫೋಟೋ ವಿಡಿಯೋ ಅಲೋ ಇರಲಿಲ್ಲ, ಹಾಗಾಗಿ ನಾನು ಅದನ್ನು ತೆಗ್ದಿಲ್ಲ. ಅದು ತುಂಬ ಚೆನ್ನಾಗಿದೆ. ಹಳೆ ಕಾಲದಲ್ಲಿ ಯಾರ್ಯಾರಿದ್ದರು ಮತ್ತು ನಾವೇನೇನು ಬಳಸ್ತಾ ಇದ್ವಿ ವಸ್ತುಗಳು, ಅದನ್ನೆಲ್ಲ ಎಕ್ಸಿಬಿಷನ್ ಥರ ಇಟ್ಟಿದ್ದಾರೆ. ಅದನ್ನು ಫೋಟೋಸ್ ಎಲ್ಲ ತೆಗಿಯೋ ಹಾಗಿರಲಿಲ್ಲ. ಮಕ್ಕಳಿಗೆ ಈ ಥರ ಆಟ ಆಡೋದೆಲ್ಲ ಇಷ್ಟ ಅಲ್ವಾ, ಅದಕ್ಕೆ ನಾವು ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಳ್ಳಿ ಅಂತ ಬಿಟ್ವಿ. ಇದೊಂದು ಗೇಮ್ ಮಾತ್ರ ಫುಲ್ ಕವರ್ ಆಗಿರೋದ್ರಿಂದ ಜಾಸ್ತಿ ಬಿಸಿಲಿರಲಿಲ್ಲ, ಅದಕ್ಕೆ ಇದರಲ್ಲೇ ಆಟ ಆಡೋಕ್ಕೆ ಬಿಟ್ಬಿಟ್ವಿ. ಒಂದು ಸ್ವಲ್ಪ ಹೊತ್ತು ಇದರಲ್ಲೇ ಆಟ ಆಡಿದ್ರು. ಇನ್ನು ಬೇರೆ ಗೇಮ್ಗಳೆಲ್ಲ ಫುಲ್ಲು ಬಿಸಿ ಇತ್ತು, ಫುಲ್ ಕಬ್ಬಿಣದಿಂದ ಇರೋದ್ರಿಂದ ಕೂತ್ಕೊಳ್ಳೋಕ್ಕೆ ಆಯ್ತಾ ಇರಲಿಲ್ಲ. ಆಮೇಲೆ ನಾವು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ನೆಕ್ಸ್ಟು ಎಕ್ಸಿಬಿಷನ್ ನೋಡೋಕೆ ಹೋದ್ವಿ. ಅಲ್ಲೂ ತುಂಬ ಚೆನ್ನಾಗಿತ್ತು. ಸಾಕು, ಬನ್ನಿ ಬನ್ನಿ ಬನ್ನಿ. ನಡ್ರಿ, ಬರ್ತಲ್ ಬಾರೋ. ಬಂದ್ಲು ಬಾ ಮಗಳು. ಸರಿ, ನಡೀರಿ ಹೋಗೋಣ, ನಡ್ರಿ. ಬಾಯ್ ಮಾಡ್ಬಿಡಿ, ಸಾಕು. ಅಲ್ಲಿ ಹೋಯ್ತಾರೆ. ಇಲ್ಲಿ ಅಲ್ಲಿ ಇನ್ನೊಂದು ಆಟ ಐತೆ, ಅಲ್ಲಿ ಇನ್ನೊಂದು ಆಟ. ಅಲ್ಲಿ ನೋಡಲಿ ಕುದುರೆ ಐತೆ. ಇಲ್ಲಿ ನೋಡಲಿ ಗೊಂಬೆ. ಮಗಳ ಕುಣಿಯೋದು ಗೊತ್ತು ದೀದಿಗ. ಇದು ನೀನು ಮೈಲಿ ಎಣ್ಣೆ ಮಾಡ್ತಾರಲ್ಲ, ಇದು ಎಣ್ಣೆ ಮಾಡ್ತಾರಲ್ಲ. ಇದ್ರಲ್ಲಿ ಕಟ್ಟಾಕ್ಬಿಟ್ಟು ಅಂಬನ ಎಣ್ಣೆ ಮಾಡೋದು. ನಮ್ಮನ್ನೇ ಬಿಟ್ಬಿಟ್ಟು ಹೊರಟೋಯ್ತಾರಲ್ಲ. ಮಗಳು ಅಂಬ. ಇಲ್ಲಿ ನೋಡಿಲ್ಲಿ ಅಂಬಗಳು. ಕೌಂಟ್ ಮಾಡು ಬಾ, ಇಲ್ಲಿ ಎಷ್ಟೈತೆ. ಹೊಡೆದ್ಬಿಟ್ನಲ್ಲ, ಏನು ಮಾಡೋದು. ಹೊರಟೋಗೋಣ. ಇಲ್ಲೇನೋ ಮಾಡ್ತಾವ್ರೆ, ಅದನ್ನ ನೋಡ್ತಾ ಇದ್ದಾರೆ ಎಲ್ರು. ಇಲ್ವಾ ದೀಪ ಮಗನೆ, ದೀಪ ಮಾಡ್ತಾರೆ. ಮರಲ್ವಾ? ಮರಲ್ಲ ಎಷ್ಟೊಂದು. ಕಲ್ತ್ಕೊಂಬಂಗೆ ಕಲ್ತ್ಕೊಂಡು ನೀನು. ಎಲ್ಲಿ ಐತೆ ದೀಪಕ್ಕ? ಎಷ್ಟು ಕೇಳಿ, ಎಷ್ಟು ಎಷ್ಟೊಂದು ಮಾಡಿಟ್ಟವ್ರೆ ಇಲ್ಲೆಲ್ಲ. ಇಲ್ಲಿಂದ ಎಣ್ಣೆ ಇಲ್ಲಿಗೆ ಇವರು ಅಧಿಕಾರಿ, ಜಾನಪದ ಲೋಕ 15-20 ಎಕರೆಗೆ ಅಧಿಕಾರಿ ಅವರು. ಯಾರು ಅನ್ಕೋಬೇಡಿ. ಇಲ್ಲಿ ಬರುತ್ತಾ? ಇಲ್ಲಿಂದ ಒಂದು ಗ್ಲಾಸ್ ಮೇಲೆ ಇಡಿಸುತ್ತೆ. ಸ್ವಲ್ಪ ಉದ್ದ ಬತ್ತಿ ಇಲ್ಲಿ ಹಾಕಬೇಕು. ಇವತ್ತು ಹಚ್ಚಿ ನಾಳೆ ಗಂಟೆ ಹೊರಿತು. ಫ್ಯಾನ್ ಗಾಳಿ ಕೂಡ ಹಾರಲ್ಲ. ಎಣ್ಣೆನೂ ಜಾಸ್ತಿ ಎಳೆಯಲ್ಲ. ಅದು ಅಷ್ಟೇ, ಗಾಳಿಗೆ ಮಡಗಿಬಿಡಿ ತುಳಸಿ ಹತ್ರ, ನಾಳೆ ಗಂಟೆ ಹುರಿತೈತಿ. ಇವತ್ತು ಹಚ್ಚಿಬಿಟ್ಟು ಮ್ಯಾಲಿಂದ ಬತ್ತಿ ಹಾಕಿ, ಕೆಳಗಿಂದ ಹಾಕಕ್ಕೆ ಹೋಗಬೇಡಿ. ಇದು ಇಲ್ಲಿಂದ ಅದು ಎಣ್ಣೆ ಹಾಕಿದ್ರೆ ಗಲೀಜಾಗುತ್ತಲ್ಲಮ್ಮ, ಅದಕ್ಕೆ ನಾವು ಇದು ಚಿಕ್ಕದು ಇಲ್ಲಿ ಬರ್ತೇನೆ. ಇದು ಚಿಕ್ಕದು 50 ಕೊಡಿ. ಅದು ಅಷ್ಟೇ ಇಡಿಸುತ್ತೆ ನೋಡಿ, ಚಿಕ್ಕದು ಅಂತೀನಿ ಅಷ್ಟೇ. ನೋಡಿ ಎಷ್ಟು ನೀರು ಹಾಕ್ತೀನಿ. ತುಂಬಿದ್ರೆ ಇಲ್ಲಿ ಆಚೆ ಬರುತ್ತೆ, ಇಲ್ಲಿ ಬರುತ್ತೆ. ಮ್ಯಾಜಿಕ್ ಅಜ್ಜಿ.
ಒಳ್ಳೆ ದುಡ್ಡು ಇದು ಕೊಡಬೇಕು, ಕಲೆಗೆ. ಕಲೆ ಕೊಡ್ಬೇಕಷ್ಟೇ. ನಾವು ಮನೆಗೆ ಒಂದೆರಡು ಜೊತೆ ದೀಪ ತಗೊಂಡ್ವಿ ಅಲ್ಲೇ. ತಗೊಂಡು ನೆಕ್ಸ್ಟ್ ಐಸ್ ಕ್ರೀಮ್ ತಿಂದ್ಕೊಂಡು ಮನೆಗೆ ಹೊರಟ್ವಿ. ನಾವು ಹೊರಡೋ ಅಷ್ಟರಲ್ಲಿ ಎರಡು ಗಂಟೆ ಅಷ್ಟೊತ್ತಾಗಿತ್ತು. ನೆಕ್ಸ್ಟ್ ಅಲ್ಲಿ ನಮ್ಮ ಮಾಮಂದು ಮಗಂದು ಬರ್ಡೇ ಬೇರೆ ಇತ್ತು. ಯಾರು ತಗೊಟ್ಟಿದ್ದು? ಅಮ್ಮ ತಗೊಡ್ತಾ? ನಂದು ಬಾಳೆ ಇಲ್ಲ. ಇದು ಮಾಮಿಲಿ ಕೊಟ್ಟಿದ್ದು. ಮಾಮಿಗೆ ಹೋಗಿದ್ವಲ್ಲ ಅಲ್ಲಿ ಕೊಟ್ಟಿದ್ದು. ಇದು ನಿಂದು ಮನೆದು ಪಪ್ಪ ತಗೊಟ್ಟಿದ್ದು. ಇವಾಗ ಕೇಕ್ ಕಟ್ ಮಾಡ್ತಾರೆ ಅಲ್ಲಿ ಊರಲ್ಲಿ. ಬಲೂನ್ ಐತೆ, ನಿಂಗೆ ಕೊಡಲ್ಲ, ನಿಂಗೆ ನಿಂಗೆ ಕೊಡಲ್ಲ. ನಿಂಗೆ ಯಾಕೆ ಕೊಡ್ತಾರೆ? ಇಲ್ಲ ಕೊಡಲ್ಲ ಕಳ್ಸೋ. ಚಿಕನ್ ಯಾರ್ದು? ನಮ್ದು ನೈಟ್ ಇಲ್ಲಿ ತಿನ್ಕ ಹೋಯ್ತಾ ಇರೋದೆ. ನಾವು ಮನೆಗೆ ಬರೋಷ್ಟರಲ್ಲಿ 3-3:30 ಆಗಿತ್ತು. ನಾವು ಬರೋ ತನಕ ಬರ್ಡೇಗೆಲ್ಲ ಡೆಕೋರೇಷನ್ ಎಲ್ಲ ಮಾಡಿ ಇಟ್ಟಿದ್ರು, ಎಲ್ಲ ಬಂದಿದ್ದರು. ಇದು ನಮ್ಮ ಪಾಪಗೆ ಫಸ್ಟ್ ಇಯರ್ ಬರ್ಡೇ. ಅವನಿಗೆ ಹುಷಾರಿರಲಿಲ್ಲ, ಆದ್ರೂ ಪಾಪ ಅವನು ಏನೂ ರಿಯಾಕ್ಟ್ ಮಾಡಲಿಲ್ಲ. ಅಳ್ತಾನೆ ಅಂತ ಅಂದ್ಕೊಂಡಿದ್ವಿ, ಅಳ್ತಾನೂ ಇರಲಿಲ್ಲ, ಸೈಲೆಂಟ್ ಆಗ್ಬಿಟ್ಟಿದ್ದ. ಯಾರೇ ಕೇಕ್ ತಿನ್ಸಿದ್ರು ಸುಮ್ಮನೆ ತಿನ್ಕೊಂಡು ಇದ್ದ. ಯಾರೇನಾರಾಗಲಿ ಇವತ್ತು ತಿಂತಾ ಇರ್ಬೇಕು ಅಲ್ವಮ್ಮ? ಚೆನ್ನಾಗಿದ್ದ ಚುಪ್ಪಡ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾವು 8 ಗಂಟೆ ಅಷ್ಟೊತ್ತಿಗೆ ಮತ್ತೆ ರಿಟರ್ನ್ ಆದ್ವಿ ನಮ್ಮ ಮನೆಗೆ. ಯಾಕಂತಂದರೆ ನಮ್ಮ ಅತ್ತೆ ಮಾವಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತಲ್ಲ, ಸೊ ಅವ್ರಿಗೂ ಕೇಕ್ ಕಟ್ ಮಾಡಿಸ್ಬೇಕಾಗಿತ್ತು. ಈ ಬಲೂನು ಡೆಕೋರೇಷನ್ ಐಟಮ್ಸ್ ಎಲ್ಲ ನಾವೇ ರಿಟರ್ನ್ ಮಾಡಬೇಕಿತ್ತು. ಅದಕ್ಕೋಸ್ಕರ ಎಲ್ಲನೂ ಹೊರಡ್ಬೇಕಾದ್ರೆ ಪ್ಯಾಕ್ ಮಾಡಿಕೊಂಡು ನಮ್ಮ ಕಾರಲ್ಲೇ ಲಗೇಜ್ ಹಾಕ್ಕೊಂಡು ಹೊರಟ್ವಿ. ನಮ್ಮ ಈ ದಿನ ಈ ಥರ ಇತ್ತು. ಇದು ಒಂಥರ ನಮಗೆ ಸ್ಪೆಷಲ್ಲಾಗಿ ಇತ್ತು ಈ ದಿನ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಥ್ಯಾಂಕ್ ಯು. ಬಾಯ್ ಟಾಟಾ.